ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಹಾಕಿ ಈ ಒಂದು ಗೇಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಿಂದೆ ನಾನು 4 ಗ್ರೂಪ್ಸ್ ಗೇಮ್ಸ್ ಬಗ್ಗೆ ಹೇಳಿದ್ದೀನಿ. ಖೋ ಖೋ, ಕಬಡ್ಡಿ, ವಾಲಿಬಾಲ್, ಬಾಸ್ಕೆಟ್ಬಾಲ್ ಈ 4 ಗೇಮ್ಸ್ ಬಗ್ಗೆ ತರಗತಿಗಳನ್ನು ಮಾಡಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹಲವಾರು ತರಗತಿಗಳು ನಮ್ಮ ಚಾನಲಲ್ಲಿ ನಾನು ಮಾಡಾಕಿದ್ದೀನಿ. ಅದೇ ರೀತಿ 6th ಇಂದ 10th ಗಂಟ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕೂಡ ನಾನು ಮಾಡ್ತಾಯಿದ್ದೀನಿ. ಇವಾಗ 8th ಕಂಪ್ಲೀಟಾಗಿ ಮಾಡಿದ್ದೀನಿ, 9th ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಕೂಡ ನಾನು ಹಿಂದಿನ ತರಗತಿಯಲ್ಲಿ ಬಿಡಿಸಾಕಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಹಾಕಿ ಈ ಒಂದು ಪದ ಹುಕೇಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ ಅಂದರೆ ಹುಕೇಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಹಾಗಾದರೆ ಹುಕೇಟ್ ಅಂದರೆ ಏನು ಅಂದರೆ ಕುರಿ ಕಾಯುವನ ದೋಟಿ ಅಂತ ಅರ್ಥ. ಇದರ ಅರ್ಥ ಕೇಳ್ತಾರೆ, ಕುರಿ ಕಾಯುವನ ದೋಟಿ ಅಂತ ನೆನ್ಪಿಟ್ಕೋಬೇಕು ನಾವು. ಇದು ಯಾವ ಆಕಾರದಲ್ಲಿ ಇರ್ತದೆ ಅಂದರೆ ಇದನ್ನು ಕೂಡ ಆಯತಾಕಾರದಲ್ಲಿ ಇರ್ತೈತೆ. ಇದು ಭಾರತದ ಒಂದು ರಾಷ್ಟ್ರೀಯ ಕ್ರೀಡೆ ಅಂತೇಳಿ ಕರಿತೀವಿ ಹಾಕಿಗೆ. ಈಜಿಪ್ಟ್ ನೈಲ್ ನದಿ ಕಣಿವೆಯಲ್ಲಿ ಬೆನಿಹೆನ್ ಸನ್ಗೋರಿಗಳಲ್ಲಿ 400 ವರ್ಷಗಳ ಹಿಂದೆ ಆಡಿದಂತಹ ಗಂಡಸರು ಆಟವಾಡುತ್ತಿರುವ ಚಿತ್ರಗಳನ್ನು ನೋಡುವುದು ಇಲ್ಲಿ ಈಜಿಪ್ಟ್ ನೈಲ್ ಕಣಿವೆಯಲ್ಲಿ ನೋಡ್ಬೋದು. ಕ್ರಿಸ್ತಪೂರ್ವ 478ರಲ್ಲಿ ಥೆಮಿಸ್ಟೋಕಲ್ಸ್ ಕಟ್ಟಿದ ಗೋಡೆಯ ಕೆಳಭಾಗದಲ್ಲಿರುವಂತಹ ವಿಗ್ರಹದ ಮೇಲೆ 6 ಜನ ಗಂಡಸರು ಏನು ಮಾಡ್ತಾಯಿದ್ರು, ಕೊಕ್ಕೆ ಇರುವಂತಹ ಬೆತ್ತಗಳನ್ನು ಹಿಡಿದಿರುವುದನ್ನು ನಾವು ಇಲ್ಲಿ ಕಾಣ್ತೀವಿ. ಎಲ್ಲಿ? ಥೆಮಿಸ್ಟೋಕಲ್ಸ್ ಕಟ್ಟಿದಂತಹ ಗೋಡೆಯ ಕೆಳಭಾಗದಲ್ಲಿ. ಅಥೆನ್ಸ್ನ ರಾಷ್ಟ್ರೀಯ ಪುರಾತನ ವಾಸ್ತುಶಾಸ್ತ್ರದ ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವಂತಹ ಕೆತ್ತನೆಗಳಲ್ಲಿ ಕೂಡ ಯುವಕರು ಏನು ಮಾಡ್ತಾರೆ, ಕೆರಿಟಿನ್ ಎನ್ನುವಂತಹ ಹಾಕಿಯನ್ನು ಹೋಲುವಂತಹ ಆಟವನ್ನು ಆಡುವುದನ್ನು ನಾವು ಇಲ್ಲಿ ನೋಡಬೇಕು. 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಹಳ್ಳಿಯ ಯುವಕರು ಏನು ಮಾಡ್ತಾರೆ ಅಂದರೆ, ಒಂದು ಮೈದಾನದಿಂದ ಮತ್ತೊಂದು ಮೈದಾನಕ್ಕೆ ಹೋಗಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಚೆಂಡನ್ನು ಹೊಡೆದುಕೊಂಡು ಹೋಗ್ತಾಯಿದ್ರು. ಆಗ ಆ ತಂಡದಲ್ಲಿ 60ರಿಂದ 100ರಷ್ಟು ಆಟಗಾರರು ಇರ್ತಾಯಿದ್ರು. ಹೀಗೆ ಕೆಲವು ದಿನಗಳವರೆಗೆ ಏನು ಮಾಡ್ತಿತ್ತು, ಈ ರೀತಿ ಮಾಡ್ತಾಯಿದ್ರು. ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಹೋಲುವಂತಹ 200 ಮೀಟರ್ ಉದ್ದ ಇರುವಂಥ ಒಂದು ಮೈದಾನದಲ್ಲಿ ಏನು ಮಾಡ್ತಾರೆ, ಹಾಕಿಯನ್ನು ಆಡೋಕ್ಕೆ ಪ್ರಾರಂಭ ಮಾಡ್ತಾರೆ. 1886ರಲ್ಲಿ ಬೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ ಏನು ಮಾಡ್ತಾರೆ, ಬ್ರಿಟಿಷ್ ಹಾಕಿ ಸಂಘ ಕಟ್ತಾರೆ. 1890ರಲ್ಲಿ ಇಂಗ್ಲೀಷರು, ಐರಿಷರು, ವೇಲ್ಸ್ ದೇಶದವರು ಸೇರಿ ಏನು ಮಾಡ್ತಾರೆ ಅಂದರೆ ಹಾಕಿಗೆ ಕೆಲವು ನಿಯಮಗಳನ್ನು ಮಾಡ್ತಾರೆ. 1883ರಲ್ಲಿ ಹಾಕಿಯ ಮುಖ್ಯ ಘಟನೆಗಳಲ್ಲಿ ಒಂದಾದಂತಹ ವಿಂಬಲ್ಡನ್ ಕ್ಲಬ್ ಸ್ಥಾಪನೆಯಾಗ್ತೈತೆ. ಎಷ್ಟರಲ್ಲಿ? 1883ರಲ್ಲಿ ಏನು ಮಾಡ್ತೈತೆ, ವಿಂಬಲ್ಡನ್ ಕ್ಲಬ್ ಸ್ಥಾಪನೆ ಆಗ್ತೈತೆ. 1895ರಲ್ಲಿ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ಗಳ ನಡುವೆ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಪಂದ್ಯವನ್ನು ಕೂಡ ನಡೆಸ್ತಾರೆ. 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಪುರುಷರಿಗಾಗಿ ಏನು ಮಾಡಲಾಯಿತು, ಹಾಕಿ ಪಂದ್ಯವನ್ನು ಪ್ರಾರಂಭಿಸಲಾಯಿತು. ಇದು ಹಾಕಿ ಒಲಿಂಪಿಕ್ಸ್ಗೆ ಸೇರ್ಪಡೆಯಾದಂಥ ಒಂದು ವರ್ಷ ಅಂತ ನಾವು ಹೇಳ್ಬೋದು ಇಲ್ಲಿ. 1924ರಲ್ಲಿ ಫ್ರಾನ್ಸ್ನ ಪಾಲ್ ಲಿಯೂಟಿನ್ ಅವರ ನೇತೃತ್ವದಲ್ಲಿ ಏನು ಮಾಡಲಾಯಿತು, ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಹಾಕಿ ಬಾಲ್ ಸಂಸ್ಥೆ ಏನಾಯಿತು, ಸ್ಥಾಪನೆಯಾಯಿತು. ಎಷ್ಟರಲ್ಲಿ? 1824ರಲ್ಲಿ ಫ್ರಾನ್ಸ್ನ ಲ್ಯೂಟಿ ಇವರ ನೇತೃತ್ವದಲ್ಲಿ ಏನು ಮಾಡಲಾಯಿತು, FIH ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಹಾಕಿ ಸಂಸ್ಥೆ ಅನ್ನೋದು ಪ್ರಾರಂಭ ಆಯಿತು. ಪಾಲ್ ಲ್ಯೂಟಿ ಏನಾಗ್ತಾರೆ, ಇದರದ್ದು ಮೊದಲ ಅಧ್ಯಕ್ಷರು ಆಗಿರ್ತಾರೆ. ಈ ಸಂಸ್ಥೆಯ ಮೊದಲ ಅಧ್ಯಕ್ಷರು ಪಾಲ್ ಲ್ಯೂಟಿ ಅವರು. ಈ ಸಂಸ್ಥೆಯ ಸ್ಥಾಪನಾ ಸದಸ್ಯರು ಯಾರಂದರೆ ಆಸ್ಟ್ರಿಯಾ, ಬೆಲ್ಜಿಯಂ, ಜೆಕೋಸ್ಲೋವೇಕಿಯಾ, ಫ್ರಾನ್ಸ್, ಹಂಗೇರಿ, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್ ಇವರೆಲ್ಲ ಏನಾಗಿರ್ತಾರೆ, ಇದು ಒಂದು ಸಂಸ್ಥೆಯ ಸದಸ್ಯರಾಗಿರ್ತಾರೆ. 1887ರಲ್ಲಿ ವೋಲ್ಸಿ ಮಹಿಳಾ ಹಾಕಿ ಸಂಸ್ಥೆ ಕೂಡ ಸ್ಥಾಪನೆ ಆಗ್ತೈತೆ. ಇದನ್ನು ನೆನ್ಪಿಟ್ಕೋಬೇಕು. ಮಹಿಳಾ ಹಾಕಿ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1887ರಲ್ಲಿ. 1927ರಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಒಂದು ಒಕ್ಕೂಟ ಸ್ಥಾಪನೆ ಆಗ್ತೈತೆ. ಎಷ್ಟರಲ್ಲಿ? 1927ರಲ್ಲಿ. ಇದು ಇಂಪಾರ್ಟೆಂಟ್. ಇದು ಅಂತಾರಾಷ್ಟ್ರೀಯ ಮಹಿಳಾ ಹಾಕಿ ಒಂದು ಸಂಸ್ಥೆ ಪ್ರಾರಂಭ ಆಗ್ತೈತಿ ಇಲ್ಲಿ. ಇದರ ಸಂಸ್ಥಾಪನಾ ಸದಸ್ಯರಾದಂಥ ಆಸ್ಟ್ರಿಯಾ, ಡೆನ್ಮಾರ್ಕ್, ಇಂಗ್ಲೆಂಡ್, ಐಲ್ಯಾಂಡ್, ಸ್ಕಾಟ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಅಮೇರಿಕಾ ಮತ್ತು ವೇಲ್ಸ್ ದೇಶದವರು ಏನು ಮಾಡ್ತಾರೆ ಅಂದರೆ
1882ರಲ್ಲಿ ಮಹಿಳಾ ಮತ್ತು ಪುರುಷರ ಒಂದು ಸಂಘಗಳು ಏನು ಮಾಡ್ತೇವೆ ಒಂದಾಗಿ FIH ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಹಾಕಿ ಸಂಸ್ಥೆ ಕ್ರೀಡೆಯ ಅಭಿವೃದ್ಧಿಗಾಗಿ ಏನು ಮಾಡ್ತೈತೆ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರ್ತೈತಿ. ಈ ಒಂದು ಕ್ರೀಡೆಗಳು ನಡೆಸಬೇಕಂಬಂಥ ಜವಾಬ್ದಾರಿ ಈ ಸಂಸ್ಥೆ ಏನು ಮಾಡ್ತೈತಿ ಹೊತ್ಕೊಳ್ತೈತಿ. ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಮತ್ತು ಭಾರತದ ಜಮೀನ್ ಅಗರ್ವಾಲ್ ಹಾಕಿ ವಿಶ್ವಕಪ್ ಏನು ಮಾಡ್ತಾರೆ ಪ್ರಾರಂಭಿಸೋದಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿರ್ತಾರೆ. ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ 3 ಪಂದ್ಯಗಳನ್ನು 2 ವರ್ಷಕ್ಕೊಮ್ಮೆ ಆಡಿಸ್ತಾ ಇದ್ದಾರೆ. ಏನು ಹಾಕಿ ಪ್ರಾರಂಭದಲ್ಲಿ 3 ಪಂದ್ಯಾವಳಿಗಳು 2 ವರ್ಷಕ್ಕೊಮ್ಮೆ ನಡೆಸ್ತಾ ಇದ್ದರು. 1978ರ ವಿಶ್ವಕಪ್ ಮಾತ್ರ 3 ವರ್ಷಗಳ ನಂತರ ನಡೆಯುತ್ತೆ. 1978ರ ವಿಶ್ವಕಪ್ ಏನು ಮಾಡ್ತೇವೆ 3 ವರ್ಷದ ನಂತರ ನಡೀತವಾಗ. 1982ರ ನಂತರ ಏನು ಮಾಡಲಾಯಿತು ವಿಶ್ವಕಪ್ 4 ವರ್ಷಕ್ಕೊಂದ್ಸರಿ ಆಡಿಸ್ತಾಯಿದ್ರು. ಫಸ್ಟ್ 2 ವರ್ಷಕ್ಕೊಂದ್ಸರಿ ಆಡಿಸ್ತಾಯಿದ್ರು, ಆಮೇಲೆ 3 ವರ್ಷ ಆಯಿತು, ಆಮೇಲೆ ಏನು ಮಾಡ್ತಾಯಿದ್ದಾರೆ 4 ವರ್ಷಕ್ಕೊಂದ್ಸರಿ ಆಡಿಸ್ತಾ ಇದ್ದಾರೆ. 2 ಒಲಿಂಪಿಕ್ಸ್ ಮಧ್ಯದ ಅವಧಿ ಇಲ್ಲಿ ಏನು ಮಾಡ್ತಾರೆ ಈ ಒಂದು ವಿಶ್ವಕಪ್ ನಡೆಸ್ತಾರೆ. ಹಾಗಾದರೆ ಭಾರತದಲ್ಲಿ ಹಾಕಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ರಿ. ಬ್ರಿಟಿಷರ ಸೇನಾಪಡೆಯವರಿಂದ ಭಾರತದಲ್ಲಿ ಹಾಕಿ ಆಟ ಏನಾಯಿತು ಜನಪ್ರಿಯತೆ ಪಡ್ಕೊಳ್ತು. ಯಾರಿಂದ ಬ್ರಿಟಿಷರ ಸೇನೆಗಳಿಂದ. 1885-86ರಲ್ಲಿ ಭಾರತದ ಪ್ರಥಮ ಹಾಕಿ ಸಂಸ್ಥೆ ಏನು ಮಾಡ್ತೈತಿ ಸ್ಥಾಪನೆ ಆಗ್ತೈತಿ. ಅದು ಎಲ್ಲಿ ಅಂದರೆ ಅದು ಕಲ್ಕತ್ತಾದಲ್ಲಿ. ಇದರ ನಂತರ ಏನು ಮಾಡಲಾಯಿತು ಬಾಂಬೆ ಮತ್ತು ಪಂಜಾಬ್ನಲ್ಲಿ ಕೂಡ ಈ ಒಂದು ಸಂಸ್ಥೆಗಳು ಸ್ಥಾಪನೆ ಆಗ್ತವೆ. ನವೆಂಬರ್ 7, 1925ರಲ್ಲಿ ಏನಾಯಿತು ಭಾರತದಲ್ಲಿ ಹಾಕಿ ಸಂಸ್ಥೆ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. 1928ರಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆ ಏನು ಮಾಡ್ತದೆ ತನ್ನ ಸದಸ್ಯತ್ವವನ್ನು ಪಡ್ಕೊಳ್ತೈತೆ. ಸದಸ್ಯತ್ವ ಕೇಳಿದಾಗೆ 1928 ಪ್ರಾರಂಭ ಆಗಿದ್ದು ಸ್ಥಾಪನೆ ಆಗಿದ್ದು 1925ರಲ್ಲಿ. 1928ರಿಂದ 1956ರವರೆಗೆ 6 ಬಾರಿ ಏನು ಮಾಡ್ತು ಹಾಕಿ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡ ಏನು ಮಾಡ್ತು ಬಂಗಾರದ ಪದಕವನ್ನು ಪಡ್ಕೊಳ್ತು. ಎಷ್ಟು ಬಾರಿ 6 ಬಾರಿ. ಎಲ್ಲಿ ಗಂಟ 1928ರಿಂದ 1950ರವರೆಗೆ ಸತತವಾಗಿ 6 ಚಿನ್ನದ ಪದಕವನ್ನು ಭಾರತ ಏನು ಮಾಡ್ತೈತೆ ಒಲಿಂಪಿಕ್ಸ್ನಲ್ಲಿ ಪಡ್ಕೊಳ್ತೈತಿ. ಸ್ವತಂತ್ರ ಭಾರತದ ಮೊದಲನೇ ಕ್ರೀಡಾ ಸಾಧನೆ 1948ರಲ್ಲಿ ಏನು ಮಾಡ್ತು ಸ್ವರ್ಣ ಪದಕವನ್ನು ಪಡೆದು ಮೊದಲ ಬಾರಿಗೆ ಏನು ಮಾಡಲಾಯಿತು ಅಂದರೆ ಒಲಿಂಪಿಕ್ಸ್ನಲ್ಲಿ ರಾಷ್ಟ್ರೀಯ ಧ್ವಜವನ್ನು ಏರಿಸಿ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ಎಷ್ಟರಲ್ಲಿ 1948ರಲ್ಲಿ ಏನು ಮಾಡ್ತೈತೆ ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಿ ಏನು ಮಾಡ್ತಾರೆ ರಾಷ್ಟ್ರಗೀತೆಯನ್ನು ಹಾಡಿ ಈ ಒಂದು ಸ್ವತಂತ್ರ ಭಾರತದ ಮೊದಲ ಕ್ರೀಡಾ ಸಾಧನೆ ಅಂತ ಇದನ್ನು ನಾವು ಹೇಳ್ಬೋದು. ಭಾರತದ ಮಹಿಳೆಯರು 1982ರಲ್ಲಿ ದೆಹಲಿಯಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಏನು ಮಾಡ್ತಾರೆ ಪ್ರಥಮ ಬಾರಿಗೆ ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ. ಮಹಿಳೆಯರು ಪ್ರಥಮ ಬಾರಿಗೆ ಎಲ್ಲಿ ಚಿನ್ನ ಪಡ್ಕೊಂಡ್ರು ಅಂದರೆ ದೆಹಲಿಯಲ್ಲಿ. ಅದು ಎಷ್ಟರಲ್ಲಿ ಅಂದರೆ 1982ರಲ್ಲಿ ಯಾವ ಕ್ರೀಡೆಯಲ್ಲಿ ಅಂದರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಏನು ಮಾಡ್ತಾರೆ ಪ್ರಥಮ ಬಾರಿಗೆ ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ. 1975ರ ಕೌಲಾಲಂಪುರದಲ್ಲಿ ನಡೆದಂಥ ಹಾಕಿಯಲ್ಲಿ ವಿಜಯವನ್ನು ಸಾಧಿಸಿದ್ದು ಒಟ್ಟಾರೆ ಇದಾದ ನಂತರ ಭಾರತ ಏನು ಮಾಡ್ತಂತೆ ಮಹತ್ವದ ಸಾಧನೆಯನ್ನು ಮಾಡಲಿಲ್ಲ. ಕೌಲಾಲಂಪುರದಲ್ಲಿ ನಡೆದಂತಹ ಒಂದು ಗೇಮ್ಸ್ ಆದಮೇಲೆ ಏನು ಮಾಡಲಿಲ್ಲ ಭಾರತ ಮತ್ತು ಯಾವ ರೀತಿಯ ಸಾಧನೆಯನ್ನು ಅಲ್ಲಿ ಮಾಡಲಿಲ್ಲ ಮುಂದೆ. ಇವಾಗ ಅಂಕಣದ ಪರಿಚಯ ಮತ್ತು ಅಳತೆಗಳು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡ್ತಾರೆ ಹಾಕಿ ಅಸ್ಟ್ರೋ ಟರ್ಫ್ ಅಥವಾ ಪಾಲಿಗ್ರಾಸ್ ಎನ್ನುವ ಕೃತಕ ಹುಲ್ಲಿನ ಮೇಲೆ ಆಡಿಸ್ತಾರೆ. ಎಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ. ಇಂಥ ಕೃತಕ ಅಂಕಣಗಳ ಮೇಲೆ ಚೆಂಡು ಏನು ಮಾಡ್ತಾರೆ ಸುಲಭವಾಗಿ ಜಾರು ಹೋಗ್ಲಿಕ್ಕೆ ಏನು ಮಾಡ್ತಾರೆ ಈ ಒಂದು ಗ್ರೌಂಡನ್ನು ಬಳಸ್ತಾರೆ. ಹಾಗೆ ಗಾಯಗಳು ಕಡಿಮೆ ಆಗಲು ನೀರನ್ನು ಕೂಡ ಅಲ್ಲಿ ಏನು ಮಾಡ್ತಾರೆ ತುಂಬುತ್ತಾರೆ. ಭಾರತದಲ್ಲಿ ಹೆಚ್ಚಾಗಿ ಮಣ್ಣು ಮತ್ತು ಹುಲ್ಲಿನ ಅಂಕಣದಲ್ಲಿ ಏನು ಮಾಡ್ತಾರೆ ಹಾಕಿಯನ್ನು ಆಡ್ತಾರೆ. ಇದು ಮೆಜರ್ಮೆಂಟ್ ಇದು ಹಾಕಿದ್ದು ನೋಡಿರಿ. ಉದ್ದ ಎಷ್ಟಿದೆ ಅಂದರೆ 100 ಯಾರ್ಡಲ್ಲಿ ಹೇಳಬೇಕಾದ್ರೆ 100 ಮೀಟ್ರಲ್ಲಿ ಹೇಳಬೇಕಾದ್ರೆ 91.40 ಮೀಟ್ರ್ ಉದ್ದ ಇರ್ತೈತೆ. ಅಗಲ ಕೇಳಿದರೆ 55 ಮೀಟ್ರಲ್ಲಿ ಕೇಳಿದರೆ, ಯಾರ್ಡಲ್ಲಿ ಕೇಳಿದರೆ 50. ಆಮೇಲೆ ನೋಡ್ರಿ ಇದು ಸೆಂಟರ್ ಲೈನಿಂದ ಈ ಒಂದು ಲೈನಿಗೆ ಎಷ್ಟು ಅಂದರೆ 22.9 ಮೀಟ್ರ್ ಉದ್ದ ಇರ್ತೈತೆ. ಇದಕ್ಕೇನಂತೀವಿ ನಾವು ಡಿ ಏರಿಯಾ ಅಂತೇಳಿ ಕರಿತೀವಿ. ಡಾಟ್ ಇರೋದೆಲ್ಲ ಡಿ ಏರಿಯಾ. ಇದು 14.63 ಮೀಟರ್ ಇರ್ತೈತೆ ಇದು. ಆಮೇಲೆ ಇದು ಒಳಗಡೆದು ಇದು 5 ಮೀಟರ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತೈತೆ ಅಂದರೆ 14.63
ಮೀಟರ್ ಇರ್ತೈತಿ. ಈ ಬಾಕ್ಸ್ ಇದು ಗೋಲ್ ಮಾಡುವಂಥ ಒಂದು ಏರಿಯಾ ಆಗಿರ್ತೈತಿ. ಇದೆಷ್ಟಿರ್ತದೆ 3.66 ಮೀಟರ್ ಇರ್ತೈತಿ. ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತೆ ಅಂತಂದರೆ ಇದು ಸ್ಪಾಟ್, ಪೆನಲ್ಟಿ ಸ್ಪಾಟ್ ಅಂತ ಕರಿತೀವಿ. ಇದು 6.4 ಮೀಟರ್ ಇರ್ತೈತಿ. ಇದ್ರ ಬಗ್ಗೆ ನಾವು ಡೀಟೇಲ್ಸಾಗಿ ಒಳಗಡೆ ಇರ್ತೈತೆ ನೋಡೋಣ. ಇದು ನೋಡಿರಿ, ಯಾರ್ಡಿಗೆ ನಾವು ಗಜ ಅಂತ ಕೂಡ ಕರಿತೀವಿ. ಉದ್ದ ಎಷ್ಟಿರ್ತದೆ ಅಂತಂದರೆ ಇದು 91.40 ಮೀಟ್ರ್ ಉದ್ದ ಇರ್ತೈತಿ. ಅಗಲ ಕೇಳಿದರೆ 55 ಮೀಟ್ರ್. ಯಾರ್ಡಲ್ಲಿ ಅಥವಾ ಗಜದಲ್ಲಿ ಕೇಳಿದ್ರೆ 100 ಏನಿರ್ತೈತೆ 100 ಯಾರ್ಡ್ ಅಥವಾ ಗಜ ಉದ್ದ ಇರ್ತೈತೆ. 60 ಗಜ ಏನಿರ್ತೈತಿ ಅಗಲ ಇರ್ತೈತೆ. ಅಲ್ಲಿ ಅರ್ಧ ಕೊಟ್ಟಿದ್ದರು, ಇಲ್ಲಿ 60 ಕೊಟ್ಟಿದ್ದಾರೆ. ಇದೇನು ಮಿಸ್ಪ್ರಿಂಟ್ ಆಗಿದೆ ಏನೋ ಗೊತ್ತಿಲ್ಲ, ಮಿಸ್ಪ್ರಿಂಟ್ ಆಗಿರ್ಬೋದು. ಇದು 50 ಅಂತ ತಿಳ್ಕೊಳ್ರಿದು ಉದ್ದ, ಅದು ಆಗಲ್ಲ. 60 50 ಮಾಡ್ಕೊಳ್ಬೇಕು. ಗೌರ್ಮೆಂಟ್ ಬುಕ್ಸಲ್ಲಿ ಕೂಡ 50 ಇದೆ. ಗೋಲ್ ಅಗಲ ಎಷ್ಟಿರ್ತದೆ ಅಂದರೆ 3.66 ಮೀಟ್ರ್ ಅಗಲ ಇರ್ತೈತಿ. ಎತ್ತರ ಎಷ್ಟಿರ್ತೈತಿ ಗೋಲ್ದು ಅಂದರೆ 2.14 ಮೀಟರ್ ಇರ್ತೈತಿ. ಅಡಿ ಏನು ಹೇಳಬೇಕಾದ್ರೆ 12 ಅಡಿ ಉದ್ದ ಇರ್ತೈತಿ, 7 ಅಡಿ ಅಗಲ ಇರ್ತೈತಿ. ಹಾಗೆ ಯಾರ್ಡಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿರಿ, ಎದ್ರಲ್ಲಿ ಬೇಕಾದ್ರೆ ಕೇಳ್ಬೋದು ಅವ್ರ ಎಕ್ಸಾಮಲ್ಲಿ. 4 ಯಾರ್ಡ್ ಅಗಲ ಇರ್ತೈತೆ, 7 ಅಡಿ ಏನಿರ್ತೈತಿ ಹೈಟ್ ಇರ್ತೈತಿ. ಡಿ ಏರಿಯಾದ ಗೋಲ್ ಹೊಡೆಯುವಂಥ ವೃತ್ತ ಎಷ್ಟಿರ್ತದೆ ಅಂದರೆ ಗೋಲ್ನಿಂದ ಡಿ ಏರಿಯಾದಿಂದ ಗೋಲ್ ಹೊಡೆಯುವಂಥ ವೃತ್ತ ಇದು ಎಷ್ಟಿರ್ತದೆ ಅಂದರೆ 14.63 ಮೀಟ್ರ್ ಇರ್ತೈತಿ. ಗಜದಲ್ಲಿ ಕೇಳಿದ್ರೆ 16 ಗಜ. ಡಿ ಏರಿಯಾ ಪೆನಲ್ಟಿ ಚುಕ್ಕಿ ಸ್ಪಾಟ್ ಮಧ್ಯದ ಭಾಗದಿಂದ ಎಷ್ಟಿರ್ತದೆ ಅಂದರೆ 6.40 ಮೀಟ್ರ್ ಇರ್ತೈತಿ. ನೀವು ಒಂದು ಸರಿ ಬುಕ್ಸ್ ಇಟ್ಕೊಂಡು ಈ ಮೆಜರ್ಮೆಂಟ್ ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ನೆನಪಿರ್ತೈತಿ. ಗಜದಲ್ಲಿ ಕೇಳಿದ್ರೆ 7 ಗಜ. ಈ ರೀತಿ ಏನು ಮಾಡ್ತಾರೆ ಅಂದರೆ ಪೆನಲ್ಟಿ ಚುಕ್ಕಿ ಹಾಕಿರ್ತಾರೆ. ಪೆನಲ್ಟಿ ಸ್ಪಾಟ್ನ ವಿಸ್ತೀರ್ಣ ಅಥವಾ ವ್ಯಾಸ ಎಷ್ಟಿರ್ತದೆ ಅದು 6 ಅಂಗುಲ ಇರ್ತೈತೆ. ಸ್ಪಾಟ್ ಇದು ಎಷ್ಟಿರ್ತದೆ ವ್ಯಾಸ ಅಂದರೆ 6 ಅಂಗುಲ. ಇವಾಗ ಹಾಕಿ ಸ್ಟಿಕ್, ಇದ್ರ ಉದ್ದ ಎಷ್ಟಿರ್ತದೆ ಹಾಕಿ ಸ್ಟಿಕ್ಕು, ಈ ರೀತಿ ಹಾಕಿ ಸ್ಟಿಕ್ ಇರ್ತದಲ್ಲ, ಇದ್ರ ಉದ್ದ ಎಷ್ಟಿರ್ತದೆ ಅಂದರೆ 36ರಿಂದ 39 ಇಂಚ್ ಇರ್ತೈತಿ. ತೂಕ, ಒಟ್ಟಿನ ತೂಕ ಎಷ್ಟಿರ್ತದೆ ಇದು ಹಾಕಿದು ಅಂತಂದರೆ 737 ಗ್ರಾಮ್ ತೂಕ ಇರ್ತೈತಿ. ಔನ್ಸಲ್ಲಿ ಹೇಳಬೇಕಾದ್ರೆ 28 ಔನ್ಸ್ ಇರುತ್ತೆ. ಹಾಕಿ ಸ್ಟಿಕ್ಕನ್ನು ರಿಂಗ್ ಪಾಸ್ಗೆ ಟೆಸ್ಟ್ಗೆ ಒಳಪಡಿಸುವಾಗ ಉಪಯೋಗಿಸುವ ರಿಂಗ್ನ ಒಳವ್ಯಾಸ ಅಥವಾ ಎಷ್ಟು ತೂರಂತಿರಬೇಕು ಅಂದರೆ ಇದು ಒಳವ್ಯಾಸ ಈ ರೀತಿ ಇರ್ತೈತಲ್ಲ, ಇದಕ್ಕೇನಂತೀವಿ ನಾವು ಒಳವ್ಯಾಸ ಅಂತೇಳಿ ಕರಿತೀವಿ. ಇದು ಒಳವ್ಯಾಸ. ಇದು ಎಷ್ಟಿರ್ತದೆ 51 mm ಇರ್ತೈತಿ, ಅಂದರೆ 2 ಇಂಚ್ ಇರ್ತೈತಿ ಇದು. ಇವಾಗ ಚೆಂಡಿನ ತೂಕ ಎಷ್ಟಿರ್ತದೆ ಅಂದರೆ 156 ಗ್ರಾಮ್ ತೂಕ ಇರ್ತೈತೆ. 156ರಿಂದ 163 ಗ್ರಾಮ್ ತೂಕವನ್ನು ಇದು ಚೆಂಡು ಹೊಂದಿರ್ತೈತೆ. ಔನ್ಸಲ್ಲಿ ಹೇಳ್ಬೇಕಾದ್ರೆ 5.5 ಔನ್ಸ್ನಿಂದ 5.75 ಔನ್ಸ್ ಇರ್ತೈತೆ ಇದು. ಸುತ್ತಳತೆ ಎಷ್ಟಿರ್ತೈತೆ ಚೆಂಡಿಂದು ಅಂದರೆ 22.44 ಸೆಂಟಿಮೀಟ್ರ್ ಇರ್ತೈತೆ. 22.4 ಸೆಂಟಿಮೀಟ್ರಿಂದ 23.5 ಸೆಂಟಿಮೀಟರ್ ಇರ್ತೈತೆ. ಅಂದರೆ ಅಂಗುಲದಲ್ಲಿ ಹೇಳಿದ್ರೆ 9 ಅಂಗುಲ. ಹಾಗಾದರೆ ಚೆಂಡಿನ ಬಣ್ಣ ಯಾವುದಿರ್ತದೆ ಅಂತಂದರೆ ಇದು ಬಿಳಿ ಬಣ್ಣದ ಚೆಂಡು ಇರ್ತೈತಿ. ಯಾವುದು ಹಾಕಿ ಬಾಲ್ನ ಬಣ್ಣ ಯಾವುದಿರ್ತದೆ ಅಂದರೆ ಬಿಳಿ ಇರ್ತೈತಿ. ನಿನ್ನೆ ಏನು ಮಾಡಿದ್ವಿ ನಾವು ಬಾಸ್ಕೆಟ್ಬಾಲಲ್ಲಿ ಯಾವ ಬಣ್ಣ ಇರ್ತದೆ ಕೇಳಿದ್ರು, ಅಲ್ಲಿ ಕಿತ್ತಳೆ ಬಣ್ಣದ ಇರ್ತೈತಿ. ಹಾಗಾದರೆ ಈ ಒಂದು ಚೆಂಡು ಎದರಿಂದ ಮಾಡಿರ್ತಾರೆ ಅಂದರೆ ಪ್ಲಾಸ್ಟಿಕ್ ಕವಚ ಇರ್ತದ್ರ ಮೇಲೆ, ಮಣ್ಣು ಮತ್ತು ಹುಲ್ಲಿನ ಮೇಲೆ ಆಡುವಾಗ ಚೆಂಡು ಚರ್ಮದಾಗಿ ಬಳಸ್ತಾರೆ. ಚರ್ಮದ ಇರ್ತೈತಿ, ಪ್ಲಾಸ್ಟಿಕ್ದು ಇರ್ತೈತಿ. ಹಾಗಾದರೆ ಆಟಗಾರರ ಸಂಖ್ಯೆ ಎಷ್ಟಿರ್ತದೆ ಇಲ್ಲಿ ಅಂದರೆ 11 ಜನ ಆಟ ಆಡ್ತಾರೆ, 5 ಜನ ಬದಲಿ ಆಟಗಾರ. ಟೋಟಲ್ ಕೇಳಿದ್ರೆ 16 ಜನ ಇರ್ತಾರೆ. ಪಂದ್ಯದ ಸಮಯ 35 ನಿಮಿಷ ಆಟ ಆಡ್ತಾರೆ, 5 ನಿಮಿಷ ರೆಸ್ಟು, ಮತ್ತು 35 ನಿಮಿಷ ಆಟ ಆಡೋದು. ಒಟ್ಟು 75 ನಿಮಿಷಗಳಿರ್ತವೆ. 70 ನಿಮಿಷ ಆಟ ಆಡ್ತಾರೆ, 5 ನಿಮಿಷ ಇಲ್ಲಿ ವಿಶ್ರಾಂತಿ ಇರ್ತೈತೆ. ರೆಫ್ರಿ ಅಧಿಕಾರಿ ಹಾಕಿ ಆಟದಲ್ಲಿ ಬಳಸುವಂಥ 3 ಬಣ್ಣದ ಕಾರ್ಡನ್ನು ಹೊಂದಿರ್ತಾರೆ ಇಲ್ಲಿ ರೆಫ್ರಿ. ಯಾವ್ಯಾವ ಕಾರ್ಡಪ್ಪ ಅಂದರೆ ಅದು ಹಳದಿ, ಹಸಿರು, ಕೆಂಪು. ಹಾಕಿ ಆಟದಲ್ಲಿ ಉಪಯೋಗಿಸುವ ಬಾವುಟಗಳ ಸಂಖ್ಯೆ ಕೇಳಿದರೆ ಅದು 6 ಬಾವುಟಗಳು ಬಳಸ್ತಾರೆ. ಹಾಕಿ ಆಟದಲ್ಲಿ ಉಪಯೋಗಿಸುವ ಬಾವುಟಗಳ ಎತ್ತರ ಎಷ್ಟಿರಬೇಕು ಅಂತಂದರೆ 1.22 ಇಂದ 1.52 ಮೀಟರ್ವರೆಗೆ ಇರಬೇಕು. ಅಂದರೆ 4ರಿಂದ 6 ಅಡಿ ಇರಬೇಕು ಅದು. ಹಾಕಿ ಆಟ ಹೆಂಗೆ ಪ್ರಾರಂಭ ಮಾಡ್ತಾರೆ ಅಂದರೆ ಬ್ಯಾಕ್ ಪಾಸ್ ಮೂಲಕ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಬಾಸ್ಕೆಟ್ಬಾಲ್ ಅದರ ಮೂಲಕ ಪ್ರಾರಂಭ ಮಾಡ್ತಿದ್ದಾರೆ ಅಂದರೆ ಜಂಪ್ ಬಾಲ್ ಅದರ ಮೂಲಕ ಪ್ರಾರಂಭ ಮಾಡ್ತಾಯಿದ್ರು. ಈ ಕಾರ್ಡ್ಗಳು ಏನೇನು ನೋಡ್ರಿ. ಹಸಿರು ಕಾರ್ಡ್ ಏನು ಮಾಡ್ತೀವಿ ನಾವು ಆಟಗಾರಕ್ಕೆ ಎಚ್ಚರಿಕೆ ನೀಡಬೇಕಾದ್ರೆ ಹಸಿರು ಕಾರ್ಡ್ ಬಳಸ್ತೀವಿ. ಹಳದಿ ಕಾರ್ಡು
5 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಹಾಕಬೇಕು ಅಂದರೆ ಅವ್ರಿಗೆ ಏನು ಮಾಡ್ತೀವಿ, ಹಳದಿ ಕಾರ್ಡನ್ನು ಬಳಸ್ತೀವಿ. ಕೆಂಪು ಕಾರ್ಡ್ ಯಾವಾಗಂದರೆ ಆಟಗಾರನು ಬದಲಾವಣೆ ರಹಿತ ಪಂದ್ಯಾಟದಲ್ಲಿ ಉಚ್ಚಟಿಸಲು ಬಳಸ್ತಾರೆ. ಅಂದರೆ ಪಂದ್ಯಾಟದಿಂದ ಏನು ಮಾಡ್ತಾರೆ, ಬದಲಾವಣೆ ಮಾಡಲಿಲ್ಲ ಆ ಪಂದ್ಯದಿಂದ ಏನು ಮಾಡ್ತಾನೆ ಅವನಿಗೆ ಅವನನ್ನು ದೂರ ತಳ್ತಾರೆ, ಅಂದರೆ ಹೊರಗೆ ಹಾಕ್ತಾರೆ. ಅದಕ್ಕೆ ಏನಂತೀವಿ ನಾವು ಉಚ್ಚಟನೆ ಅಂತೇಳಿ ಕರಿತೀವಿ. ಅಲ್ಲಿ ಕೆಂಪು ಕಾರ್ಡನ್ನು ಬಳಸ್ತೀವಿ. ಈಗ ಹಾಕಿ ಆಟದಲ್ಲಿ ಬಳಸುವಂಥ ಪದಗಳು ಯಾವ್ಯಾವು ಅಂತಂದರೆ, ಪದಗಳು ಕೇಳಿದ್ದಾರೆ ಎಕ್ಸಾಮಲ್ಲಿ. ಒಂದು ಬುಲ್ಲಿ, ಹ್ಯಾಟ್ರಿಕ್, ಶಾರ್ಟ್ ಕಾರ್ನರ್, ಸ್ಟಿಕ್ ಗೋಲ್, ಪೆನಲ್ಟಿ ಕಾರ್ನರ್, ಕಟ್ ಸ್ಕೋಪ್, ಡ್ರಿಬಲ್, ಸೆಂಟರ್ ಫಾರ್ವರ್ಡ್, ಆಮೇಲೆ ಕ್ಯಾರಿಡ್, ಆಫ್ ಸೈಡ್, ರೂಲ್ ಇನ್, ಸ್ಟ್ರಿಕ್ಕಿಂಗ್, ಸರ್ಕಲ್, ಅಂಡರ್ ಕಟಿಂಗ್, ನೇರ ಪುಷ್, ರಿವರ್ಸ್ ಪುಷ್, ನೇರ ಹಿಟ್, ನೇರ ಫ್ಲಿಕ್, ಭಾರತೀಯ ಶೈಲಿ ಡ್ರಿಬಲ್, ಸ್ಕೂಪ್, ಏರಿಯಲ್ ಸ್ಟಾಪ್, ಡಾರ್ಜಿಂಗ್, ಟ್ರೈ ಬ್ರೇಕರ್, ಫ್ಲಿಕ್ಕಿಂಗ್, ಟ್ಯಾಕ್ಲಿಂಗ್, ಹಿಟ್ಟಿಂಗ್. ಇವೆಲ್ಲ ಏನು ಹಾಕಿಯಲ್ಲಿ ಬಳಸುವಂತಹ ಪದಗಳು. ಈ ಒಂದು ಬುಲಿ ಅನ್ನೋ ಪದ ಏನು ಮಾಡಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳಿದರೆ ಇದು ಎಕ್ಸಾಮಲ್ಲಿ ಇಂಪಾರ್ಟೆಂಟು. ಅದು ಹಾಕಿಗೆ ಸಂಬಂಧಪಟ್ಟಂಥ ಒಂದು ಪದ. ಇವಾಗ ಸಾಮಾನ್ಯ ನಿಯಮಗಳು ನಾನು ತರಗತಿ ಮಾಡ್ತೀನಿ, ಯಾಕೆಂದರೆ ಜಾಸ್ತಿ ಆಗುತ್ತೆ, ವಿಡಿಯೋ ಲೆಂತಿ ಆಗ್ತೈತೆ. ಸಾಕು, ನಾನು ತರಗತಿ ಮಾಡಿ ಆಮೇಲೆ ಇದ್ರ ಮೇಲೆ ಮಾಡೋಣ, ಪ್ರಶ್ನೋತ್ತರವನ್ನು ಬಿಡಿಸೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊತಿದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.